ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 5 ವರ್ಷನೂ ಸಿದ್ದರಾಮಯ್ಯನವರೇ ಇರ್ತಾರೆ. ಹೌದು, ನನ್ನ ಪ್ರಕಾರ ಅವ್ರು 5 ವರ್ಷನೂ ಇರ್ತಾರೆ. ಈಗ ಈ ಕ್ವೆಶ್ಚನ್ ನಾನು ಸರ್ಕಾರ ಬಂದಾಗಿಂದನೂ ಹೇಳ್ತೀನಿ, ದಯವಿಟ್ಟು ಮತ್ತೆ ಅದನ್ನ ಕೇಳ್ಬಿಡಿ. ಅವಾಗಿಂದನೂ ಚರ್ಚೆ ಆಗ್ತಿದಿಲ್ಲ, ಬಟ್ ಚೇಂಜ್ ಆಯ್ತಾ ಇಲ್ಲ ತಾನೆ, ಮತ್ತೆ ಯಾಕೆ ಹೇಳ್ತಾ ಬಿಡಿ. 2.5 ವರ್ಷದ ವಿಚಾರ ಏನಾದ್ರು ಉಂಟಾ ಆತರದ್ದು? ಇಲ್ಲ ಅಂತ ಹೇಳಿದ್ನಲ್ಲ. ರಬಾಬು ಋಷಿಗಳು ಹೇಳಿದ್ದಾರೆ ಇವತ್ತು ಉಚಿತ ಯೋಜನೆಗಳು ಕೊಡ್ತಾ ಇರುವಂತದ್ದು ಜನರ ಸೋಮಾರಿ ತರ ಮಾಡ್ತಾ ಇದೆ ಅಂತ ಹೇಳಿ. ಇದು ನಾವು ಇವಾಗಲ್ಲ, ಕಳೆದ ಬಾರಿ ಭಾಗ್ಯಗಳು ಕೊಟ್ಟಾಗ್ಲೂ ಕೂಡ ಇದೇ ರೀತಿ ಹೇಳ್ತಾ ಇದ್ರು ಅಲ್ವಾ. ಬಟ್ ಯಾರು ಸೋಮಾರಿಗಳಾದ್ರ ಆಗೋದಿಲ್ಲ. ಬಡವ್ರಿಗೆ ಪಾಪ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಯಾರು ಸೋಮಾರಿಗಳಾಗೋದಿಲ್ಲ. ಊಟ ಸಿಕ್ಕಿದ ತಕ್ಷಣ ಜೀವನದಲ್ಲೆಲ್ಲ ಸಿಕ್ಬಿಟ್ಟಂಗ ಆಗತ್ತಾ? ಬರೀ ಅಕ್ಕಿ ಕೊಟ್ರೆ ಅಕ್ಕಿಯಿಂದ ಹೊಟ್ಟೆ ತುಂಬುತ್ತಾ? ಬೇರೆದಕ್ಕೋಸ್ಕರ ಅವ್ರ ಜೀವನದಲ್ಲಿ ಬೇರೆ ಎಲ್ಲ ಸೌಲಭ್ಯಗಳಿಗೆ ಅವ್ರು ದುಡಿಯೋದು ಬೇಕಾಗಿಲ್ವಾ? ದುಡಿತಾರೆ. ಯಾರು ಅಕ್ಕಿ ಕೊಟ್ಟಿದ್ದಕ್ಕೋಸ್ಕರ ಬಡವರು ಸೋಮಾರಿಗಳಾಗ್ತಾರೆ ಅಂತ ಹೇಳ್ತಾರಲ್ಲ, ಯಾರು ಸುಖವಾಗಿ ತಲಾಂತರದಿಂದ ಸುಖವಾಗಿ ಬಂದಿರ್ತಾರೆ, ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಕೊಂಡ್ ಬಂದಿರ್ತಾರೆ, ಊಳಿಗೆತನ ಮಾಡಿಸ್ಕೊಂಡ್ ಬಂದಿರ್ತಾರೆ, ಅಂಥವ್ರು ಆಡೋ ಮಾತುಗಳಷ್ಟೇ. ಸೊ ಬಡವರು ಕೊಡೋದ್ರಿಂದ ಯಾವತ್ತೂ ಇದಾಗೋದಿಲ್ಲ. ಇದೇ ಕ್ವೆಶನ್ನ ಕೇಂದ್ರ ಸರ್ಕಾರದವರು ಸಾವಿರಾರು ಕೋಟಿ ಶ್ರೀಮಂತರುಗಳಿಗೆ ಸಾಲ ಮನ್ನಾ ಮಾಡ್ತಾರೆ, ಅವ್ರು ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ. ಅವಾಗ ಯಾರಾದ್ರೂ ಕೇಳ್ತಾರ? ಇಲ್ಲ ತಾನೆ. ಬಡವ್ರು ಕೊಟ್ರೆ ಮಾತ್ರ ಯಾಕೆ ಕಣ್ಣೂರಿ? ಸೊ ಹಾಗಲ್ಲ. ಇಲ್ಲ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವ್ರ ಪರವಾಗಿರೋದು. ಈಗಿಂದ ಅಲ್ಲ, ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿಂದನೂ ಕೂಡ ಬಡವ್ರ ಪರವಾಗಿ, ಜನಸಾಮಾನ್ಯರ ಪರವಾಗಿದ್ದೀವಿ. ಯಾರೇನೇ ಟೀಕೆ ಮಾಡಿದ್ರು ನಮ್ಗೆ ಚೆನ್ನಾಗಿ ಗೊತ್ತು ಈ ದೇಶದ ಬಡವರಿಗೆ ಸರ್ಕಾರದಿಂದ ಸಹಾಯ ಬೇಕು ಅಂತ, ಅದನ್ನ ನಾವು ಕೊಟ್ಟೇ ತೀರ್ತೀವಿ. ರಾಯರೆಡ್ಡಿ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದಾರಲ್ವಾ, ಚರ್ಚೆ ಆಗ್ಲಿ ಅಂತೋಸ್ಕರ ಅದಕ್ಕೆ ಮಾತಾಡಿದೆ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಏನ್ ಹೇಳಿದ್ರು, ಸಿದ್ದರಾಮಯ್ಯ ಅವರಾಗ್ಲಿ, ನಮ್ಮ ACC ಅಧ್ಯಕ್ಷರಾದಂತಹ ಖರ್ಗೆ ಅವರಾಗ್ಲಿ ಹೇಳಿದ್ರು, ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರ 5 ವರ್ಷಕ್ಕೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಬೇರೆ ಯಾರ ಮಾತಿಗೂ ನೀವು ಕೇಳಬೇಕಾಗಿದೆ. ಥ್ಯಾಂಕ್ ಯು.